ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RG ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ಇವತ್ತು ಯೂನಿಫಾರ್ಮ್ ಕಟಿಂಗ್ ಮಾಡೋಣ. ಈ ವರ್ಷ 2026ರಲ್ಲಿ ನಾನು ಹೊಸದಾಗಿ ಯೂನಿಫಾರ್ಮ್ ಈಸಿಯಾಗಿ ಯಾವ ರೀತಿ ಕಟಿಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಚೇಂಜಸ್ಗಳನ್ನು ಮಾಡ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಕಟಿಂಗ್ ಮಾಡ್ಬೋದು. ಇದು ಅಳತೆ ಆಗಿರುತ್ತೆ. ಫಸ್ಟ್ ನಾನು ಅಳತೆನ ಹೇಗೆ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಇದರಲ್ಲಿ ತೋರಿಸ್ತೀನಿ. ಫಸ್ಟ್ನೇದಾಗಿ ಬಂದ್ಬಿಟ್ಟು ನಾವು ಈಗ ಡ್ರೆಸ್ ಇಲ್ಲ ಅಂದರೆ ಹೊಲಿದಿರೋ ಟಾಪ್ ಇಲ್ಲ, ಮೈ ಅಳತೆ ತಗೋಬೇಕು ಅಂತ ಹೇಳಿದ್ರೆ ಮೈ ಅಳತೆನ ತಗೋಬೇಕು. ಇಲ್ಲ ಈ ಥರ ಟಾಪ್ ಕೊಟ್ಟರು ಅಂತಂದರೆ ಈ ರೀತಿ ಟಾಪ್ ಅಳತೆ ತಗೊಂಡು ಕಟಿಂಗ್ ಮಾಡಬೇಕಾಗತ್ತೆ. ಇವರು ಈ ಟಾಪು ಹೋದ ವರ್ಷ ಹೊಲಿಸಿರೋದು, ಅಂದರೆ ಸ್ಟೂಡೆಂಟಿಗೆ ಟೈಟ್ ಆಗ್ತಿದೆ, ಅದು ಗಿಡ್ಡ ಆಗ್ತಿದೆ, ಸ್ವಲ್ಪ ಲೂಸ್ ಇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಏನೆಲ್ಲ ಇದರಲ್ಲಿ ನಾವು ಸರಿ ಮಾಡ್ಕೊಬೇಕು, ಎಷ್ಟೆಷ್ಟು ಜಾಸ್ತಿ ಇಡಬೇಕು, ಎದೆ ಸುತ್ತಳತೆ ಆಗಿರ್ಬೋದು, ಮೈ ಉದ್ದ ಆಗಿರ್ಬೋದು, ಎಷ್ಟೆಷ್ಟು ಜಾಸ್ತಿ ಇಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಾವು ಫಸ್ಟಿಗೆ ಬಂದ್ಬಿಟ್ಟು ಡ್ರೆಸ್ಸನ್ನು ನೀವು ಈ ರೀತಿ ಸರಿಯಾಗಿ ಕರೆಕ್ಟ್ ಮಾಡ್ಕೊಳ್ಳಿ. ಫಸ್ಟು ಅಂದರೆ ಡ್ರೆಸ್ಸಿನ ಉದ್ದ ನೋಡ್ಕೋಬೇಕಲ್ವಾ. ಹಾಗಾಗಿ ನೀವು ಫಸ್ಟಿಗೆ ಏನು ಮಾಡಬೇಕು, ಅಳತೆ ಸ್ಕರ್ಟಿನ ಉದ್ದ ತಗೋಬೇಕು. ಈ ಶೋಲ್ಡರ್ ಇರುತ್ತಲ್ವಾ, ಈ ಶೋಲ್ಡರ್ ಇಂದ ಹೀಗೆ ಉದ್ದ ತಗೋಬೇಕು. ಇದು ಬಂದ್ಬಿಟ್ಟು 37 ಇದೆ. ಇವ್ರು ಹೇಳಿದ್ದಾರೆ ಸ್ವಲ್ಪ ಜಾಸ್ತಿ ಇಡಿ ಅಂತ ಹೇಳ್ಬಿಟ್ಟು ನಾನು 40 ಇಂಚು ಉದ್ದ ಇಡ್ತೀನಿ. 40 ಇಂಚು ಉದ್ದ ಇಡ್ತೀನಿ. ಇದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ಉದ್ದ ಆಗ್ತಾ ಇರ್ತಾರಲ್ಲ ವರ್ಷದಿಂದ ವರ್ಷಕ್ಕೆ. ಹಾಗೆ ಎದೆ ಸುತ್ತಳತೆ ಎಷ್ಟು ಇಟ್ಕೋಬೇಕು, ಶೋಲ್ಡರ್ ಎಷ್ಟು ಇಟ್ಕೋಬೇಕು, ಹಾರ್ಮೋನ್ ಎಷ್ಟು ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾವು ಈ ರೀತಿ ಪೀಸ್ ಕೊಟ್ಟಿರ್ತಾರೆ ಸ್ಕೂಲಲ್ಲಿ, ಈ ರೀತಿ ಪೀಸ್ ಕೊಟ್ಟಿರ್ತಾರೆ. ಈ ರೀತಿ ಪೀಸನ್ನು ನಾವು ಹೀಗೆ ಮಡ್ಚ್ಕೊಬೇಕು. ಇಲ್ಲ ಅಂದರೆ ಉದ್ದ, ಈಗ ನಿಮಗೆ ಅಳತೆಗೆ ಉದ್ದಕ್ಕೆ ಹಾಗೆ ಸಾಲಿಲ್ಲ ಅಂದರೆ ಹೀಗೂ ಸಹಿತ ನೋಡ್ಕೊಬೋದು. ಈ ಥರ ಅಡ್ಡದಲ್ಲಿ ಬರೋದಿಲ್ಲ, ಈ ಥರ ಉದ್ದನೇ ತಗೋಬೇಕು ನೀವು. ಈ ಥರ ಉದ್ದ ಈ ರೀತಿ ಉದ್ದ ಮಡ್ಚ್ಕೊಳ್ಳಿ. ಉದ್ದ ಮಡ್ಚ್ಕೊಂಡು ನಾವೀಗ ಎಷ್ಟು ಉದ್ದ ಇಟ್ಕೊಳ್ತೀನಿ ಅಂತ ಹೇಳಿದೆ. ಉದ್ದ ಎಷ್ಟು ಇಟ್ಕೊಳ್ತೀನಿ ಅಂತಂದರೆ 40 ಇಂಚು ಉದ್ದ ಇಟ್ಕೊಳ್ತೀನಿ. ಯಾಕಂದರೆ ಇದು ಶರ್ಟು ಗಿಡ್ಡ ಆಗುತ್ತೆ, ಸ್ವಲ್ಪ ಉದ್ದ ಹೊಲಿರಿ ಅಂತ ಹೇಳಿದ್ದಾರೆ. 40 ಇಂಚು. ಇದು 2 ಲೇಯರಲ್ಲಿ ಮಡ್ಚ್ಕೊಳ್ಳೋಣ, ಆಯಿತಾ. ಅಂದರೆ ಬ್ಯಾಕು ಫ್ರಂಟು ಎರಡು ಬೇಕಲ್ಲ ಫ್ರೆಂಡ್ಸ್. ಕರೆಕ್ಟಾಗಿದೆ, ಇಡೀ ಈ ಬಟ್ಟೆ ಕರೆಕ್ಟ್ 40 ಇಂಚ್ ಉದ್ದಕ್ಕೆ ಇದೆ. ಈ ಸೈಡಲ್ಲಿ ಉಳಿದಿರೋದ್ರಲ್ಲಿ ನಾವು ಸ್ಲೀವ್ಗೆ ಕಟ್ ಮಾಡ್ಕೊಳ್ಳೋಣ. ಬಟ್ಟೆ ತುಂಬ ಕಡಿಮೆ ಕೊಡ್ತಾರಲ್ವ ಸ್ಕೂಲಲ್ಲೆಲ್ಲ. ಹಾಗಾಗಿ ಈ ಸೈಡಲ್ಲಿ ಉಳಿದಿರೋ ಬಟ್ಟೆನ ಸ್ಲೀವ್ಗೆ ಕಟ್ ಮಾಡಿಕೊಂಡು ನೀಟಾಗಿ 4 ಮಡಿಕೆ ನೀಟಾಗಿ ಈ ರೀತಿ ಮಡ್ಚ್ಕೊಳ್ಳಿ. 4 ಮಡಿಕೆ ನೀಟಾಗಿ ಈ ರೀತಿ ಉದ್ದ, ಈ ಥರ ಉದ್ದ ಮಡ್ಚ್ಕೊಂಡ್ರೆ ಈಗ ಇಲ್ಲಿ ಓಪನ್ ಇರಲ್ವಲ್ಲ ಈ ಮೇಲ್ ಸೈಡಲ್ಲಿ. ಹಾಗೆ ಈ ನನ್ನ ಸೈಡ್ ಇದೆ ಅಲ್ವಾ, ನನ್ನ ಸೈಡು ಸಹ ಓಪನ್ ಇಲ್ಲ. ಹೊರಗಡೆ ಸೈಡು ಈ ಥರ ಓಪನ್ ಇದೆ. ಇದು ಆ ಕಡೆ ಸೈಡ್ ಇಟ್ಕೊಳ್ಳಿ. ಇಲ್ಲಿ ನಮ್ಮ ಸೈಡಲ್ಲಿ ಈ ಥರ ಓಪನ್ ಇಲ್ದಿರೋ ಜಾಗದಲ್ಲಿ ಇಟ್ಕೊಳ್ಳಿ. ನೋಡಿ 40 ಇಂಚ್ ಉದ್ದನೂ ಸಹಿತ ಈ ರೀತಿ ಇಟ್ಕೊಂಡಿದ್ದೀನಿ. ಹಾಗೇನೆ ಇದಕ್ಕೀಗ ನಾವು ಕುತ್ತಿಗೆ ಅಗಲ ಆಗಿರ್ಬೋದು, ಹಾಗೆ ಶೋಲ್ಡರ್ ಆಗಿರ್ಬೋದು, ಈ ರೀತಿ ಎಲ್ಲ ತಗೋಬೇಕು. ಈಗ ಎಷ್ಟೆಷ್ಟು ತಗೋಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. 39 ಸಿಕ್ತು ನಮಗೆ. 40 ಇಂಚ್ ತಗೋಣ ಅಂತಂದೆ, 39 ಸಿಕ್ತು. ಫಸ್ಟ್ನೇದಾಗಿ ಈ ಅಳತೆ ಕೊಟ್ಟಿರೋ ಅಳತೆ ಏನಾದರೂ ಶರ್ಟಲ್ಲಿ ನಿಮಗೆ ಕೊಟ್ಟರು ಅಂತಂದರೆ ನಾರ್ಮಲ್ ಆಗಿ ಇದು ಹೈಸ್ಕೂಲ್ಗೆ ಹಾಕೋ ಹುಡುಗಿಯರ್ಗಲ್ವಾ, ನೀವು ಇದು ಕಾಲರ್ ಶರ್ಟು ಅಂದರೆ ಕಾಲರ್ ಟಾಪು ಆಗಿರೋದ್ರಿಂದ 3 ಇಂಚು ಕುತ್ತಿಗೆ ಅಗಲ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ತುಂಬ ಟೈಟ್ ಬರುತ್ತೆ, ಡೀಪ್ ಎಲ್ಲ ತುಂಬ ಕಮ್ಮಿ ಇರುತ್ತೆ, ಹಾಗೆ ತಲೆ ಹೋಗಲ್ಲ. ಹಾಗಾಗಿ ಆಮೇಲೆ ಶೋಲ್ಡರ್ ಬಂದುಬಿಟ್ಟು 5 ಇಂಚ್ ಇಟ್ಕೊಳ್ಳಿ. ಕುತ್ತಿಗೆ ಅಗಲ ಶೋಲ್ಡರ್ ಬಂದುಬಿಟ್ಟು 7.5 ಆಯಿತು, 7.25 ಹಿಂಗಾಯಿತು. ನಾವು ಹಾರ್ಮೋಲನ್ನು 7.5 ತಗೊಂಡ್ರೆ ಸರಿ ಆಗುತ್ತೆ. ನೋಡಿ, ಕುತ್ತಿಗೆ ಅಗಲ 3 ಇಂಚು. ತುಂಬ ಹೈಟು ಮತ್ತು ತುಂಬ ದಪ್ಪ ಇರೋರಿಗೆ ನೀವು 3.5 ಇಂಚ್ ತಗೋಬೇಕು. ಇದು ಎದೆ ಸುತ್ತಳತೆ ಎಷ್ಟು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ನೋಡಿ, ಈ ಅಳತೆ ಟಾಪಲ್ಲಿ ಎದೆ ಸುತ್ತಳತೆ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೋಡಿ, ಅಳತೆ ಟಾಪಲ್ಲಿ 21 ಇಂಚ್ ಇದೆ. ಈ ರೀತಿ ಉಲ್ಟಾ ಮಾಡಿಕೊಂಡು ನೋಡಬೇಕು ನೀವು. ಇದನ್ನ ಸೀದಾ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಅಳತೆ ನೋಡಬೇಡಿ. ಈ ರೀತಿ ಉಲ್ಟಾ ಮಾಡಿಕೊಂಡು ಅಳತೆ ನೋಡಿ. 21 ಇಂಚ್ ಇದೆ. ಇವ್ರು ಇದಕ್ಕೆ ಜಾಸ್ತಿ ಇಡೋದಕ್ಕೆ ಹೇಳಿರೋದ್ರಿಂದ ನಾನು ಒಂದು ಜಾಸ್ತಿ ಇರಲಿ ಅಂತ ಹೇಳ್ಬಿಟ್ಟು 22.5 ಇಂಚನ್ನ ಅರ್ಧ ಮಾಡ್ತೀನಿ. ಅರ್ಧ ಮಾಡಿದಾಗ 11 ಇಂಚ್ ಬರುತ್ತೆ. 11 ಇಂಚು ತಗೊಳ್ತೀನಿ, ಯಾಕಂದರೆ ಇದು ಟೈಟ್ ಆಗತ್ತೆ ಅಂತ ಕೊಟ್ಟಿದ್ದಾರೆ.
ಒಂದಿದೆ, ನಾನು 22.5 ತಗೊಳ್ತೀನಿ. ಅಂದರೆ 1 ಇಂಚು ಜಾಸ್ತಿ ಮಾಡಿದೆ. 22.5 ಅಂತ ಅಂದರೆ 11.25 ಬರುತ್ತೆ. ಅದನ್ನ ನೀವು ಹಾರ್ಮೋಲ್ ಉದ್ದ ಹಾಕೊಂಡಿದ್ದೀರಲ್ವಾ, ಇಲ್ಲಿಂದ 11.25ಗೆ ಮಾರ್ಕ್ ಮಾಡಿ. ನೋಡ್ತಾ ಇದ್ದೀರಲ್ವಾ, ಫಸ್ಟ್ ನೀವು ಉದ್ದನ ಮಾರ್ಕ್ ಮಾಡಿ, ಟಾಪಿನ ಉದ್ದ. ಎರಡನೇದು ಕುತ್ತಿಗೆ ಅಗಲ 3 ಇಂಚು. ಆಮೇಲೆ ಶೋಲ್ಡರ್ ಬಂದ್ಬಿಟ್ಟು ಒಂದು 4.25 ಸಾಕು ಫ್ರೆಂಡ್ಸ್. ಇದು ಹುಡುಗಿ ತುಂಬಾ ಕುಳ್ಳುಕಿದ್ದಾಳೆ, ದಪ್ಪ ಇದ್ರು ಕುಳ್ಳುಕಿದ್ದಾಳೆ, 4.25 ಸಾಕು. ಹಾಗೆ ಇದೆರಡನ್ನೂ ಆ್ಯಡ್ ಮಾಡಿದಾಗ 7.5 ಆಗುತ್ತೆ. 7.5ಗೆ ನೀವು ಹಾರ್ಮೋಲ್ ಉದ್ದವನ್ನ ಇಟ್ಕೊಳ್ಳಿ. ಹುಡುಗಿ ಹೈಟ್ ಇಲ್ಲ, ಹೈಟ್ ಇದ್ರೆ ನಿಮಗೆ 8 ಇಂಚೆ ಬೇಕಾಗತ್ತೆ. ಆದರೆ ಇವಳು ಹೈಟ್ ಕಡಿಮೆ ಇದ್ದಾಳೆ. ಹಾಗೇನೆ ಇಲ್ಲಿ ನಾವು ಈ ರೀತಿ ಮಾರ್ಕ್ ಹಾಕಿದ್ರ ಮೇಲೆ ಇಲ್ಲಿಂದ ನಾವು ಎದೆ ಸುತ್ತಳತೆ ತಗೋಬೇಕು. 11.25 ತಗೊಂಡಿದ್ದೀನಿ. ಹಾಗೇನೆ ನಿಮಗೆ ಇಷ್ಟು ಅರ್ಥ ಆಯ್ತು ಅನ್ಕೊಳ್ತೀನಿ. ಹಾಗೆ ಫ್ರಂಟ್ ಬಂದ್ಬಿಟ್ಟು ಜಾಸ್ತಿ ಡೀಪು ಕೇಳಲ್ಲ, ಅಂದ್ರೆ ನಾರ್ಮಲ್ ಆಗಿ ಯೂನಿಫಾರ್ಮ್ ಆಗಿರೋದ್ರಿಂದ ಫ್ರಂಟ್ ಡೀಪ್ ಬಂದು ಎಷ್ಟು ಇಂಚ್ ಇಟ್ಕೊಬೇಕು ಅಂತ ಅಳತೆ ಕೊಟ್ರೆ ನೀವು ಅಳತೆ ಟಾಪಲ್ಲೇ ನೋಡ್ಕೋಬಹುದು. ಅಳತೆ ಕೊಟ್ಟಿಲ್ಲ ಅಂತ ಅಂದ್ರೆ ಹೆಚ್ಚಿನದಾಗಿ ನೀವು 4 ಅಥವಾ 4.25 ಇಟ್ಕೊಳ್ಳಿ. ಅಂದ್ರೆ ಈ 40 ಇಂಚು ಉದ್ದ ಟಾಪಿಗೆ. ಇವಳು ಎಷ್ಟನೇ ಕ್ಲಾಸ್ ಅಂದ್ರೆ 9th ಸ್ಟ್ಯಾಂಡರ್ಡ್. ಇವಳು ಕುಳ್ಳುಕಿದ್ದಾಳೆ ತುಂಬಾ. ಇಲ್ಲಿ ಒಬ್ಬೊಬ್ರು 9th ಸ್ಟ್ಯಾಂಡರ್ಡಿಗೆ ತುಂಬಾ ಉದ್ದ ಇರ್ತಾರೆ, 10th ತುಂಬಾ ಉದ್ದ ಇರ್ತಾರೆ. ಹಾಗಾಗಿ ನೋಡಿ, ಈಗ 1 ಇಂಚಿಗೆ ಮಾರ್ಕ್ ಮಾಡಿ ಹಾರ್ಮೋಲ್ ಶೇಪ್ ಅನ್ನು ಹಾಕೊಳ್ಳಿ. ಹಾಗೆ ಫ್ರಂಟ್ ಅಲ್ಲಿ 4 ಇಂಚಿಗೆ ಹಾಕೊಂಡು, ಹಾಗೆ 4 ಬ್ಯಾಕಲ್ಲಿ ಏನು ಡೀಪ್ ಇರೋದಿಲ್ಲ. ಹಾಗೇನೆ 3 ಇಂಚಿಗೆ ಈ ರೀತಿ. ಇಲ್ಲಿ ಶೇಪು ತುಂಬಾ ಬೇರೆ ಬೇರೆ ಇದು ಮಾಡ್ತಾರೆ. ನಾವು ಇದರಲ್ಲಿ ಟಾಪಲ್ಲಿ ಯಾವ ರೀತಿ ಶೇಪ್ ಇದೆ ಅಂತ ನೋಡೋಣ. ಟಾಪಲ್ಲಿ ಏನು ಇಲ್ಲ, ರೌಂಡ್ ಈ ರೀತಿ ಯು ಶೇಪಲ್ಲಿ ಕೊಟ್ಟಿದ್ದಾರೆ. ಯು ಶೇಪಲ್ಲಿ ಹಾಕೋಬೇಕು. ನಂತರ ಕುತ್ತಿಗೆ ಅಗಲ ಆಯಿತು, ಹಾರ್ಮೋಲ್ ಆಯಿತು, ಹಾರ್ಮೋಲ್ ಉದ್ದ ಆಯಿತು. ಹಾಗೆ ಇಲ್ಲಿಂದ ಅಂದರೆ ಮೇಯ್ನ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಸೊಂಟದ ಉದ್ದ ನೋಡ್ಕೋಬೇಕು. ಸೊಂಟದ ಉದ್ದ ಬಂದ್ಬಿಟ್ಟು ಇದು 9ನೇ ಕ್ಲಾಸ್ ಹುಡುಗಿ ಆಗಿರೋದ್ರಿಂದ 13 ಸೊಂಟದ ಉದ್ದ ಇಟ್ಕೊಳ್ಳಿ. 13 ಸೊಂಟದ ಉದ್ದ ಇಟ್ಕೊಂಡು ಎದೆ ಸುತ್ತಳತೆ 11.25 ಇಟ್ಕೊಂಡಿದೀವಲ್ಲ, ಸೊಂಟದ ಸುತ್ತಳತೆ ಬಂದ್ಬಿಟ್ಟು 10.25 ಮಾಡ್ಕೋಬೇಕು. ಇಲ್ಲಿಗೂ 1 ಇಂಚು ಕಡಿಮೆ ಮಾಡಬೇಕು. ಇಲ್ಲಿಗೂ 1 ಇಂಚ್ ಕಡಿಮೆ ಮಾಡಿ. ನೆಕ್ಸ್ಟ್ ಇಲ್ಲಿ ಬಾಟಮ್, ನಿಮಗೆ ಇದು ಬಾಟಮ್. ಈ ಬಾಟಮು ಇದ್ರಲ್ಲಿ ಈ ಟಾಪಲ್ಲೂ ಸಹ ತಗೋಬಹುದು. ಇಲ್ಲ ಅಂತಂದ್ರೆ ನಾನು ಎಷ್ಟು ವರ್ಷದವರೆಗೆ ಎಷ್ಟು ಬಾಟಮ್ ಇಟ್ಕೋಬೇಕು ಅಂತಾನು ಹೇಳ್ತೀನಿ. ನೋಡಿ, ಬಾಟಮ್ ಇದರಲ್ಲಿ ಒಂದು 19 ಇದೆ. 19ನ್ನ ಅರ್ಧ ಮಾಡ್ಕೊಳ್ಳಿ. 19 ಅರ್ಧ ಮಾಡಿದ್ರೆ 9.25 ಬರುತ್ತೆ. ಇದಕ್ಕೆ 1 ಇಂಚ್ ಆ್ಯಡ್ ಮಾಡಿ 10.25. ಇವು ಸ್ವಲ್ಪ ಅಂದ್ರೆ ಚೂಡಿದಾರನೇ, ಅಂದ್ರೆ ಟಾಪನ್ನೇ ದೊಡ್ಡದಾಗಿ ಹೊಲಿಯಕ್ಕೆ ಹೇಳಿರೋದ್ರಿಂದ ನಾನು 11 ಇಂಚ್ ಇಟ್ಕೊತೀನಿ. ಫ್ರೆಂಡ್ಸ್, 10th ಈಗ 5th ಇಂದ ಮೇಲೆ ಅಂದ್ರೆ 5ನೇ ಕ್ಲಾಸಿಂದ ಮೇಲಿನ ಹುಡುಗಿಯರಿಗೆ ನೀವು 10, 11 ಇಟ್ಕೋಬಹುದು. ಈಗ ಕಾಲೇಜ್ ಹುಡುಗಿಯರಿಗೆ ನೀವು ಸ್ಟಿಚ್ ಮಾಡ್ತೀರಾ ಅಂತಂದ್ರೆ 12 ಇಟ್ಕೊಬಹುದು. ಅವರು ದಪ್ಪ ಇರೋರಿಗೆ ಸ್ವಲ್ಪ ಬಾಟಮ್ ತುಂಬಾ ಚಿಕ್ಕದಾಗಿ ಇಡಬೇಡಿ, ಬಾಟಮ್ ಸ್ವಲ್ಪ ಚೆನ್ನಾಗೇ ಇಡಿ. ತುಂಬಾ ಸಣ್ಣಕ್ಕಿರೋ ಹುಡುಗಿಯರಿಗಾದ್ರೆ ನೀವು ಬಾಟಮ್ ಒಂದು 10 ಅಥವಾ 11 ರೆಗ್ಯುಲರ್ ಇಟ್ಕೊಂಡ್ರೆ ಸರಿ ಆಗತ್ತೆ. ನೋಡಿ, ಎದೆ ಸುತ್ತಳತೆಗಿಂತ ಸೊಂಟ ಈ ರೀತಿ ಕಮ್ಮಿ ಮಾಡಿಕೊಂಡು ಈ ರೀತಿ ಯೂನಿಫಾರ್ಮ್ ಫ್ರಂಟ್ ಪಾರ್ಟ್ ಕರೆಕ್ಟಾಗಿ ಆಯಿತು. ಫ್ರೆಂಡ್ಸ್, ಏನಂದರೆ ನೀವು ಯೂನಿಫಾರ್ಮ್ ಅಳತೆ ಕೊಡಲಿ ಅವರು, ಅಥವಾ ನಿಮಗೆ ಮೈ ಅಳತೆ ಕೊಡಲಿ ಅಥವಾ ಟಾಪ್ ಕೊಡಲಿ, ನೀವು ಸ್ವಲ್ಪ 1 ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ. ಯಾಕಂದರೆ ಲಾಸ್ಟಿಗೆ ಟೈಟ್ ಅನ್ಸಿದ್ರು ಕಟ್ ಮಾಡ್ಬೋದು. ಟೈಟ್ ಆದರೆ ಏನು ಮಾಡೋದಕ್ಕೆ ಆಗಲ್ಲ, ಲೂಸ್ ಆದ್ರೂ ಕಟ್ ಮಾಡ್ಕೋಬೋದು, ಸ್ಟಿಚ್ ಮಾಡ್ಕೋಬೋದು. ಈಗ ನೋಡಿ ಫ್ರೆಂಡ್ಸ್, ಈ ಯೂನಿಫಾರ್ಮ್ ಶರ್ಟಲ್ಲಿ ಇಂಪಾರ್ಟೆಂಟಾಗಿ ನೀವು ಆರಾಮಾಗಿ ಕಟ್ ಮಾಡಿ ಹೊಲಿಬೋದು. ಕಟ್ ಮಾಡಿ ಹೊಲಿದು ನೀವು 500 ತನಕನೂ ಇದಕ್ಕೆ ಅಮೌಂಟ್ ತಗೋಬೇಕು. ಆದರೆ ಇದ್ರಲ್ಲಿ ಕೆಲವು ಸೀಕ್ರೆಟ್ ಟಿಪ್ಸ್ ಇರುತ್ತೆ, ಕೆಲವು ಒಂದು 3-4 ಅಷ್ಟೇ ಇರುತ್ತೆ. ಅದನ್ನು ತಿಳ್ಕೊಂಡ್ರೆ ಆಯಿತು. ಏನು ಅಂತಂದರೆ ಕುತ್ತಿಗೆ ಅಗಲ ಮತ್ತು ಶೋಲ್ಡರ್ ಇದನ್ನು ಕಡಿಮೆ ಮಾಡಬಾರ್ದು. ಇದನ್ನು ಕಡಿಮೆ ಮಾಡಿದ್ರೆ ಈ ಯೂನಿಫಾರ್ಮ್ ಡ್ರೆಸ್ ಅಂದರೆ ಈ ಚೂಡಿ ಟಾಪ್ ಇದೆಯಲ್ಲ, ಇದು ಹಾಳಾಗತ್ತೆ. ಹಾಗೆ ಹಾರ್ಮೋಲ್ ಕಡಿಮೆ ಮಾಡಬಾರ್ದು. ನೀವು ಹಾರ್ಮೋಲು ಬ್ಲೌಸಿಗೆಲ್ಲ ಇಟ್ಕೊಳ್ಳೋ ಹಾಗೆ 5.25, 6 ಎಲ್ಲ ಇಟ್ಕೊಂಡ್ರೆ ಕಾಲರ್ ಯೂನಿಫಾರ್ಮು ನಿಜವಾಗೂ ಹಾಕೋಕ್ಕೆ ಬರಲ್ಲ. ನೀವು ಅಕಸ್ಮಾತ್ ಬಾಟಮಲ್ಲಿ ಒಂಚೂರು ಕಡಿಮೆ ಮಾಡಿದ್ರು, ಎದೆ ಸುತ್ತಳತೆ ಚೂರು ಕಡಿಮೆ ಮಾಡಿದ್ರು ನಡೆಯುತ್ತೆ. ಕುತ್ತಿಗೆ ಅಗಲ ಮತ್ತು ಶೋಲ್ಡರ್ನ 4.25 ತಗೊಂಡಿದ್ದೀನಿ. ಇದನ್ನು ಮತ್ತು ಹಾರ್ಮೋಲನ್ನು ಇದರಲ್ಲಿ ಕಡಿಮೆ ಮಾಡಿದರೆ ಅಂತೂ ಇದು ಶರ್ಟು ಹಾಳಾಗತ್ತೆ. ಇದು ಹಾಕೋದಕ್ಕೆ ಬರೋದಿಲ್ಲ. ಆದ್ರಿಂದ ನೀವು ಈ ಶರ್ಟ್ ಕಟ್ ಮಾಡ್ತಿದ್ದೀರಾ ಅಂತಂದ್ರೆ ಕುತ್ತಿಗೆ ಅಗಲ 3 ಅಥವಾ 3.25 ಮೇಲೇನೆ ತಗೊಳ್ಳಿ. ದಪ್ಪ ಇರೋರಿಗೆ 3 ಅಥವಾ 3.25 ಮೇಲೇನೆ, 4 ಒಳಗೆ ತಗೊಳ್ಳಿ. ಹಾಗೆ ಹಾರ್ಮೋಲ್ ಅಂದ್ರೆ ಈಗ ನೋಡಿ, ಭುಜ ಬಂದ್ಬಿಟ್ಟು 4.25, ದಪ್ಪ ಇರೋರಿಗೆ 5 ಇಂಚ್ ತಗೊಳ್ಳಿ. ತುಂಬಾ ತೆಳು ಇರೋರಿಗೆ
ನೀವು 4.25 ತಗೋಬೋದು. ಮತ್ತು ಹಾರ್ಮೋಲ್ ಇದೆರಡನ್ನೂ ನೀವು ಕೌಂಟ್ ಮಾಡಿ ಹಾರ್ಮೋಲ್ ಇಡಿ, ಕರೆಕ್ಟಾಗಿ ಬರುತ್ತೆ. ಯಾವುದೇ ಥರ ನೀವು ಕಟಿಂಗ್ ಕ್ಲಾಸಿಗೆ ಹೋಗಿ ಏನೇ ಮಾಡಿ ಕಲಿಯೋದು ಬೇಡ. ಈ ಒಂದು ಸೀಕ್ರೆಟ್ ಟಿಪ್ಸನ್ನು ತಿಳ್ಕೊಂಡ್ರೆ ಸಾಕು. ಹಾಗೆ ಎದೆ ಸುತ್ತಳತೆ ನಾನು 11.25 ಇಟ್ಕೊಂಡಿದ್ದೀನಿ. ಇಲ್ಲಿ ಬರ್ತಿದ್ದಂಗೆ 10.25 ಇಟ್ಟಿದ್ದೀನಿ ಆಯಿತಾ. ಇಲ್ಲಿ ಹಾರ್ಮೋಲ್ ಬಂದು 7.25, ಇಲ್ಲಿ ಬಂದ್ಬಿಟ್ಟು 4.25, ಎರಡೆರಡು ಸತಿ ಹೇಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು 3 ಇಂಚು ಉದ್ದ ಕುತ್ತಿಗೆ ಅಗಲ, 4 ಇಂಚು ಉದ್ದ, 3 ಇಂಚು ಅಗಲ. ಕನ್ಫ್ಯೂಸ್ ಮಾಡ್ಕೊಬಿಡಿ, 3 ಇಂಚು ಅಗಲ 4 ಇಂಚು ಉದ್ದ. ಒಬ್ಬೊಬ್ರು ಹೈಟ್ ಇರೋ ಹೆಣ್ಮಕ್ಳು ಆಗಿದ್ರೆ ಅವ್ರಿಗೆ 5 ಇಂಚ್ ಬರುತ್ತೆ. ಈಗ ನಾವು ಕಟಿಂಗ್ ಮಾಡೋಣ ನೋಡಿ. ಭಾರಿ ಕಡಿಮೆ ಬಟ್ಟೆನ ಕೊಡ್ತಾರೆ ಸ್ಕೂಲಲ್ಲಿ, ತುಂಬಾನೇ ಕಷ್ಟ ಆಗುತ್ತೆ. ನಿನ್ನೆ ನನಗೆ ರೌಂಡ್ ಕಾಲರ್ ಶರ್ಟ್ ಸ್ಟಿಚಿಂಗಿಗೆ ಬಂದಿತ್ತು. ಅಂದರೆ ಅದು ವಿಡಿಯೋ ಕಟಿಂಗ್ ಹೇಳ್ಕೊಡೋಣ ಅಂದರೆ ನನಗೆ ಟೈಮೇ ಆಗಿಲ್ಲ. ನಿನ್ನೆ ಮಧ್ಯಾಹ್ನದೊಳಗೇನೆ ಕೊಡಬೇಕಿತ್ತು, ಅದರಿಂದ ಹೇಳ್ಕೊಡೋಕ್ಕಾಗಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಯಾವುದಾದ್ರೂ ಯೂನಿಫಾರ್ಮ್ ಬಂದರೆ ನಾನು ರೌಂಡ್ ಕಾಲರ್ ಅಂದರೆ ನಾನು ಹೇಳ್ತೀನಿ ನಿಮಗೆ ರೌಂಡ್ ಕಾಲರ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇದು ಡ್ರೆಸ್ ಕೊಟ್ಟಿದ್ದಾರಲ್ವಾ, ರೌಂಡ್ ಕಾಲರು ಅಂತ ಅಂದರೆ ಫುಲ್ ಇರುತ್ತೆ. ಕಾಲರ್ ಅನ್ನೋದು ಈ ಗುಂಡಿ ಪಟ್ಟಿ ಹುಕ್ಸ್ ಪಟ್ಟಿ ತನಕನೂ ಬರುತ್ತೆ. ಮತ್ತು ಈ ಹುಕ್ಸ್ ಪಟ್ಟಿ ಎಲ್ಲ ಫುಲ್ಲು ಚೇಂಜಸ್ ಇರುತ್ತೆ, ಆ ರೀತಿ ಮಾಡ್ತಾರೆ. ಇದರಲ್ಲಿ ಆಫ್ ಕಾಲರ್, ಇದು ಆಫ್ ಕಾಲರ್. ಇದಕ್ಕೇನು ಅಷ್ಟೊಂದು ಇದಾಗಲ್ಲ. ಅಂದರೆ ನೀವು ರೌಂಡ್ ಕಾಲರ್ ಅಂದರೆ ಸ್ವಲ್ಪ ಕಾಲರ್ ಚೆನ್ನಾಗಿ ಹೊಲಿಬೇಕಾಗತ್ತೆ. ಕಟ್ಟಿಂಗ್ ಎಲ್ಲ ಇದೇ ರೀತಿ ಇರುತ್ತೆ. ಹಾಗೇನೆ ನೋಡ್ತಾ ಇರ್ಬೋದು, ಇದು ಬ್ಯಾಕ್ ಆಯಿತು. ಈಗ ಫ್ರಂಟಲ್ಲಿ ನಾವು ಈ ರೀತಿ ರೌಂಡ್ ಈ ರೀತಿ ಕಟ್ಟಿಂಗ್ ಮಾಡಿ ಇದನ್ನ ಒಂದು 3 ಇಂಚಿಗೆ ಈ ರೀತಿ ಕಟ್ ಮಾಡಿ. ಕರೆಕ್ಟ್ ಆಯ್ತಲ್ಲ. ಈಗ ನೋಡಿ, ಇದು ಬ್ಯಾಕು ನೀವು ಏನೇ ಥರ ಶೇಪು ಕಟ್ ಮಾಡೋದು ಬೇಡ. ಬ್ಯಾಕು ಈ ಥರ ಕ್ಲೋಸ್ ಇರಲಿ. ಅಂದರೆ ಇದು ಕಾಲರ್ ಡ್ರೆಸ್ಸು, ಇದು ಅಂದರೆ ಸ್ಕೂಲ್ ಯೂನಿಫಾರ್ಮ್ ಕಾಲರ್ ಟಾಪು ಡ್ರೆಸ್ ಅನ್ಬೋದು. ನೋಡಿ ಈ ರೀತಿ ಬರುತ್ತೆ, ಈ ರೀತಿ ಕಟಿಂಗ್ ಆಗುತ್ತೆ. ಇಷ್ಟು ಕಟಿಂಗ್ ಆದರೆ ನೀವು ಆರಾಮಾಗಿ ಸ್ಟಿಚಿಂಗ್ ಅಂತೂ ಒಂದು 10-15 ನಿಮಿಷದಲ್ಲಿ ಬಿಡ್ಬೋದು. ಕಾಲರ್ ಕಟಿಂಗು ಹಾಗೆ ಸ್ಲೀವ್ ಕಟಿಂಗ್ ತೋರಿಸ್ತೀನಿ. ಎಲ್ಲೂ ಹೋಗ್ದೇನೆ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರ್ಬೋದು. ಫ್ರಂಟಲ್ಲಿ ನೀವು ಹುಕ್ಸು ಮತ್ತು ರಿಂಗ್ಸು ಮಾಡ್ಕೊಳ್ಳೋಕ್ಕೆ ಈಗ ಫ್ರಂಟಲ್ಲಿ ಇಷ್ಟು ರೌಂಡ್ ತಗೊಂಡಿದ್ದೀನಿ. ಆಫ್ ಕಾಲರ್ ಬರುತ್ತೆ. ಇಷ್ಟು ಈ ಫುಲ್ಲು ರೌಂಡು 12 ತಗೊಂಡ್ರೆ ಕರೆಕ್ಟ್ ಆಗುತ್ತೆ. ಇವ್ರು ತುಂಬ ಚಿಕ್ಕದಾಗಿ ಕೊಟ್ಟಿದ್ದಾರೆ. ತುಂಬ ಚಿಕ್ಕದಾಗಿ ಕೊಡಬೇಡಿ. ತುಂಬ ನಿಮ್ಗೆ ಏನಾದರೂ ಅಳತೆ ಕೊಟ್ಟಿದ್ರು ಅಂದರೆ ನೀವು ಅಳತೆ ಟಾಪಲ್ಲಿ ಈ ಥರ ಅಳತೆ ಮಾಡ್ಕೊಳ್ಳಿ. ಇವ್ರದ್ದು ಇಲ್ಲಿ ಎಷ್ಟಿದೆ ಅಂದರೆ 10.25 ಇದೆ. 10.25ನ ಅರ್ಧ ಮಾಡಿದ್ರೆ 5.25 ಬರುತ್ತೆ. ನಾನು ಸ್ಟಿಚ್ ಮಾಡೋದು ಹೇಗಂದರೆ 12 ಇಂಚ್ ಇಟ್ಕೊಳ್ತೀನಿ. 12 ಇಂಚ್ ಬೇಡ ಅಂದರೆ ಮಿನಿಮಮ್ 11 ಇಂಚ್ ಆದರೂ ಬೇಕು. ಆ 12 ಇಂಚನ್ನು ನಾವು ಅರ್ಧ ಮಾಡಬೇಕು. ಇದು ಕ್ಯಾನ್ವಸ್ಸು ಡಬಲ್ ಇದೆ, ಹಾಗಾಗಿ ಅರ್ಧ ಮಾಡಿದ್ರೆ 6 ಬರುತ್ತೆ. 1 ಇಂಚು ಜಾಸ್ತಿ ಇಟ್ಕೊಳ್ಳೋದ್ರೆ ಶೇಪ್ ತೆಗಿಯೋಕ್ಕೆ ಬೇಕು. ಹಾಗಾಗಿ ನೋಡಿ, ಈಗ 6.25 ಇಟ್ಕೊಳ್ತೀನಿ. 6.25 ಇಟ್ಕೊಂಡು ಈ ಕಾಲರ್ ಹೈಟ್ ಬರುತ್ತಲ್ವಾ, ಅದು ನಮಗೆ 1/4 ಇಂಚ್ ಇರಲಿ. ಕಾಲರ್ ತುಂಬ ಚಿಕ್ಕದಾಗಿದ್ದರೆ ಚೆನ್ನಾಗಿ ಕಾಣಿಸಲ್ಲ. ಕಾಲರ್ ಸ್ವಲ್ಪ ಚೆನ್ನಾಗಿ ಹೈಟಲ್ಲಿ ಇರಬೇಕು. 1.25 ಇಂಚ್ 1/4 ಇಂಚು ಸಾರಿ 1/4 ಇಂಚು ಕಾಲರ್ ಈ ರೀತಿ ಒಂದು ಚಿಕ್ಕದಾಗಿ ಗೆರೆ ಹಾಕೊಂಡ್ಬಿಡಿ. ನೋಡಿ, ಆಮೇಲೆ ಇದು ತುಂಬಾ ಈಸಿ. ನೋಡಿ, ಇಲ್ಲಿ ಒಂದು ಈ ಥರ ಚಿಕ್ಕದಾಗಿ ಈ ಥರ ಒಂದು ಶೇಪನ್ನು ಕೊಡಿ. ಈ ಥರ ಶೇಪ್ ಕೊಟ್ಟರೆ ಕಾಲರ್ ಕಟಿಂಗು ಮುಗ್ದೇ ಹೋಯ್ತು. ನೋಡಿ, ಇದೇ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ, ನೀವು ತುಂಬ ಈ ಉದ್ದನ ತುಂಬ ಕಡಿಮೆ ಮಾಡಿಬಿಡಿ. ಅಂದರೆ 1 ಇಂಚಿಗಿಂತ ಕಡಿಮೆ ಮಾಡಿದ್ರೆ ಕಾಲರು ಚೆನ್ನಾಗಿ ಕಾಣಿಸಲ್ಲ. ಆದ್ದರಿಂದ ನೀವಿದು ಹೇಗಂದರೆ ಇದು ಉದ್ದ 1/4 ಇಂಚ್ ಇರಲಿ. ಈ ಅಗಲ ಕಾಲರ್ ರೌಂಡ್ ಅಗಲ ಬರುತ್ತಲ್ವ, ಅದು ಬಂದ್ಬಿಟ್ಟು 6 ಇದ್ದರೆ 12 ಇರುತ್ತೆ. ಬೇಡ ಅಂದರೆ ನೀವು ಸ್ವಲ್ಪ ಇನ್ನೂ ಸಹ ಕಡಿಮೆ ಮಾಡ್ಕೋಬೋದು. ಇಲ್ಲಿ ಶೇಪ್ ತೆಗೆದ್ರೆ ಆಯ್ತಷ್ಟೇ, ಇನ್ನೇನು ಇಲ್ಲ. ಇಲ್ಲಿ ಶೇಪ್ ತೆಗೆದು ನೀಟಾಗಿ ಇದು ಬಟ್ಟೆ ಮೇಲೆ ಡಬಲ್ ಲೇಯರ್ ಕೊಟ್ಟು ಹೊಲಿಬೇಕು. ನಾನು ಹೊಲಿಯೋದು ಹೇಗೆ ಅಂತೇಳಿ ನಿಮಗೆ ಸ್ಟಿಚಿಂಗ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಗ ಬಂದ್ಬಿಟ್ಟು ಸ್ಲೀವ್ ಕಟಿಂಗ್ ಮಾಡಬೇಕು. ಸ್ಲೀವ್ ಕಟಿಂಗನ್ನ
ಸ್ಲೀವ್ ಕಟ್ಟಿಂಗು ನಮಗೆ ಎಷ್ಟು ಉದ್ದ ಇದೆ ನೋಡಿಕೊಂಡು, ಇವರು ಬಟ್ಟೆ ಕಡಿಮೆ ಆಗತ್ತೆ ಅಂತ 2 ಪೀಸ್ ಇತ್ತು ಅಂತೇಳಿ ಕೊಟ್ಟಿದ್ರು. ನೋಡಿ ಈ ರೀತಿ ಮಡ್ಚ್ಕೊಳ್ತಾ ಇದ್ದೀನಿ. ಸ್ಲೀವು ಉದ್ದ ಎಷ್ಟಿದೆ ಅಂತೇಳಿ ನೋಡ್ಕೊಳ್ಳೋಕ್ಕೆ ಈಗ ಈ ಅಳತೆ ಟಾಪಲ್ಲಿ ನೋಡ್ಕೊಳ್ಳೋಣ. ಆ ಸ್ಲೀವು ಸಹ ಉದ್ದನೇ ಇಡಬೇಕಾಗತ್ತೆ. ಈಗ ಟಾಪ್ ಎಲ್ಲ ದೊಡ್ಡದಾಗಿ ಹೊಲ್ದಿರೋದ್ರ 12 ಇಂಚ್ ಇದೆ. ನಾನು ಮಡ್ಚೋದಕ್ಕೆ ಸೇರಿಬಿಟ್ಟು ಒಂದು 14 ಇಂಚು ಇಟ್ಕೊಳ್ತೀನಿ. ಯಾಕಂದರೆ ವರ್ಷದಿಂದ ವರ್ಷಕ್ಕೆ ಮಕ್ಕಳು ದೊಡ್ಡವರಾಗ್ತಿರ್ತಾರೆ, ಅದಕ್ಕೋಸ್ಕರ 14 ಇಂಚು. ನೀವು ಇಲ್ಲಿಂದ 14 ಇಂಚು ಈ ಥರ ಒಂದು ಗೆರೆ ಹಾಕ್ಕೊಂಡು, ಕಂಕ್ಳು ಡೌನಿಂಗ್ ಬಂದು 3 ಇಂಚು ತಗೊಂಡು ಈ ರೀತಿ ಶೇಪ್ ಹಾಕ್ಕೊಂಡು ಈ ರೀತಿ ಸ್ಲೀವ್ ಹಾಕ್ಕೊಳ್ಳಿ. ನೋಡಿ, ನೀವು ಕರು ಸ್ಕೇಲ್ ಇದ್ದರೆ ಕರು ಸ್ಕೇಲ್ ಒಂದೇ ಶೇಪು, ಬ್ಲೌಸ್ ಥರ 2 ಶೇಪ್ ಇಲ್ಲ. ಇದಕ್ಕೆ ಬ್ಲೌಸ್ ಥರ 2 ಶೇಪ್ ಕೊಡಬೇಕು ಆ ರೀತಿ ಎಲ್ಲ ಇಲ್ಲ. ಯೂನಿಫಾರ್ಮ್ 2D ಟಾಪ್ ಕಟ್ಟಿಂಗಿಗೆ ಒಂದೇ ಶೇಪು. ನೋಡಿ, ಸ್ಲೀವ್ ಕಟ್ಟಿಂಗ್ ಆಯಿತು. ಇದೀಗ ನಾವು ಕಟ್ಟಿಂಗ್ ಮಾಡಿರೋ ಟಾಪಿಗೆ ಕರೆಕ್ಟಾಗಿ ಹೊಂದತ್ತಾ ಸರಿ ಆಗತ್ತಾ ಅಂತ ಒಂದ್ಸತಿ ಚೆಕ್ ಮಾಡೋಣ. ಕರೆಕ್ಟಾಗಿ ಇದಕ್ಕೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಈ ಕಾಲರ್ ಚೂಡಿದಾರ ಸೆಟ್ ಅಂದರೆ ಸ್ಕೂಲ್ ಯೂನಿಫಾರ್ಮು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ. ಇದರ ವಿಡಿಯೋ ಸಹಿತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಹಾಗೆ ಪ್ಯಾಂಟ್ ಕಟ್ಟಿಂಗ್ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಸ್ಟಿಚ್ಚಿಂಗನ್ನು ಸಹ ಹೇಳ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಈ ರೀತಿ ಶರ್ಟು ಮತ್ತು ಕಾಲರು ಸ್ಲೀವು ಎಲ್ಲ ಕಟ್ ಮಾಡಿದ್ದೀನಿ. ಇದು ಅರ್ಥ ಆಗಿದ್ರೆ, ನಿಮಗೆ ಇಷ್ಟ ಆಗಿದ್ರೆ, ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೂ ಸಹಿತ ನನಗೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟು ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ಡೌಟ್ಸು ಕ್ಲಿಯರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.